ವಿಷಯ ನಮಗೇನು ಗೊತ್ತಿದೆ, ಅವರು ಬೇರೆ ಸೆಪರೇಟ್ ಇದ್ದಾರೆ. ಇಲ್ಲಿ ಕುಟುಂಬ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗರ ತಪ್ಪಿಸಬಹುದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನ ಕಾಯ್ಲಿಕ್ಕೆ ನಮ್ಮ ಕೈಲಿ ಇದೆಯಾ? ಅದು ಪಕ್ಷದಿಂದಲೂ ಕ್ರಮ ತೆಗೆದುಕೋತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಇದೆ ನೋಡೋಣ. ಅದಕ್ಕೆ SIT ವರದಿ ಇದೆಯಲ್ಲ, ಅವ್ರಿಗೇನು ಕೊಡ್ತಾರೆ ನೋಡೋಣ. ಈಗ ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅಂದ್ರಲ್ಲ, ಅದೆಲ್ಲ ಹಿಂದೆಗಡೆ ಯಾರಿದ್ದಾರೆ, ಯಾರು ಎಕ್ಸ್ಪರ್ಟ್ಗಳವರಲ್ಲ ಕೆಲವರು. ಬರ್ಲಿ, ಈಗ ಇದ್ರ ಬಗ್ಗೆ ಚರ್ಚೆ ಬೇಡ. SIT ರಚನೆ ಆಗಿದೆ. ನಾನು ನೆನ್ನೆನೂ ಹೇಳಿದ್ದೇನೆ, ನೆನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದನ್ನ ಹೇಳಿದ್ದೇನೆ. ನಾನು ಇದಕ್ಕಿಂತ ಇನ್ನೇನು ಹೇಳಕ್ಕಾಗತ್ತೆ? ನನಗೆ ನೋಡಿ, ನಂಬಿಕೆ ಪ್ರಶ್ನೆ ಅಲ್ಲ. ನಾನು SITಗೂ ಹೇಳ್ತಕ್ಕಂಥದ್ದು, ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು, ಇದು ಪಾರದರ್ಶಕವಾದ ತನಿಖೆಗಳು ಮಾಡ್ಕೊಳ್ಳಿ. ಸಮಾಜದಲ್ಲಿ ಈ ರೀತಿ ನಡೀಬಾರದು ಅನ್ನೋದು ನನ್ನ ಅಭಿಪ್ರಾಯ. ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ, ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೇವೆ. ನಮ್ಮ ಕುಟುಂಬ ಆ ರೀತಿ, ನಮ್ಮ ಕುಟುಂಬದ, ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ, ನಾವು ಗೌರವಯುತವಾಗಿ ನಡೆದಿರತಕ್ಕಂಥವ್ರು. ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು, ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು. ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ 10 ಗಂಟೆ 15 ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ. ಹಲವಾರು ತಾಯಂದ್ರು ಬಂದು ನನ್ನ ಹತ್ರ ಅವ್ರ ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟು ಅವ್ರನ್ನ ಸಂಕಷ್ಟನ ಪಾರು ಮಾಡಿರ್ತಕ್ಕಂಥವನು. ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರದು, ಆಗಿದ್ರೆ ಆಗಬಾರದು. ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರಲಿ. ಯಾರಿಗೆ ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದ್ರೆ, ಮೊದಲೇ ಏನಾದರೂ ಈ ಪ್ರಕರಣದ ಈ ತರ ಇದೆ ಅಂತ ಬಂದು ಹೇಳಿದ್ರೆ ಆಗಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ದು. ನಾವು ವಿಷಯವೇ ಗೊತ್ತಿಲ್ಲದೆ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ಬಿಸಿ ಇದ್ದೇನೆ. ತನಿಖೆ ವರದಿ ಬರಲಿ, ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು?